ಈ ವಾರ ಆಟದಲ್ಲಿ ತುಂಬಾ ತಪ್ಪು ಮಾಡಿ ಹನುಮಂತು ನೋಡಿದ್ದಕ್ಕೆ ಭವ್ಯಗೌಡ ಅವ್ರನ್ನ ಹೊರಗಡೆ ಕಳಿಸ್ಬೇಕಿತ್ತು. ಅದಕ್ಕೆ ಬದಲಾಗಿ ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತೇಳಿ ಬಿಗ್ ಬಾಸ್ ಜೈಲಿಗೆ ಕಳಿಸಿದ್ರು. ಅಲ್ಲಿ ಆರಾಮ ತಿನ್ಕೊಂಡು ನಿದ್ದೆ ಮಾಡ್ಕೊಂಡು ಕಠಿಣ ಶಿಕ್ಷೆ ಅನುಭವಿಸಿ ತುಂಬಾ ನೋವಿನಿಂದ ನರಳಿ ಬಿಡುಗಡೆಯಾಗಿ ಬಂದ್ರು ಬಿಗ್ ಬಾಸ್ ನ ಈ ನಮ್ಮ ಸ್ಪೆಷಲ್ ಕಂಟೆಸ್ಟೆಂಟ್ ಕ್ಯಾಪ್ಟನ್ ಹನುಮಂತು ಬಿಟ್ಟು ಮಿಗ್ದವರೆಲ್ಲ ನಾಮಿನೇಟ್ ಆಗಿದ್ದೀರಾ. ವಾರದ ಮಧ್ಯದಲ್ಲಿ ಒಬ್ಬರನ್ನ ಮನೆ ಕಳಿಸ್ತೀವಿ ಅಂತ ಬಿಗ್ ಬಾಸ್ ಹೇಳ್ತಾರೆ. ಇನ್ನೊಂದೇನಂದ್ರೆ ಕೆಲವು ಟಾಸ್ಕ್ಗಳು ಕೊಡ್ತೀವಿ. ಆ ಆಟಗಳೆಲ್ಲ ಮುಗಿದ್ಮೇಲೆ ಕೊನೆಗೆ ಯಾರ ಹತ್ರ ಜಾಸ್ತಿ ಪಾಯಿಂಟ್ಸ್ ಇರುತ್ತೋ ಅವ್ರೊಬ್ರು ಮಾತ್ರ ಈ ಎಲಿಮಿನೇಷನ್ ಇಂದ ಪಾರಾಗ್ತೀರಾ ಅಂತ ಹೇಳ್ತಾರೆ. ಆದ್ರೆ ಒಂದು ಟಾಸ್ಕ್ ನ 4 ಜನ ಮಾತ್ರ ಆಡಕ್ಕಾಗೋದು. ಈಗ ಹನುಮಂತು ಒಂದು ಪವರ್ ಕೊಡ್ತೀವಿ, ಅವ್ರು ಯಾರಾದ್ರೂ ಒಬ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅವ್ರಿಗೆ ಅವ್ರ ಜೊತೆ ಮಿಕ್ಕಿದ 3 ಜನ ಯಾರು ಆಡಬೇಕು ಅಂತ ಡಿಸೈಡ್ ಮಾಡೋ ಪವರ್ ಇರುತ್ತೆ ಅಂತ ಬಿಗ್ ಬಾಸ್ ಹೇಳ್ತಾರೆ. ಸೊ ಇಲ್ಲಿಂದ ನನ್ನ ತಲೆಯಲ್ಲಿ ತುಂಬಾ ಡೌಟ್ಗಳು ಬಂದಿದಾವೆ. ಸೊ ನಿಮ್ಮ ಹತ್ರ ಈ ನನ್ನ ಡೌಟ್ಗಳಿಗೆ ಆನ್ಸರ್ ಇದ್ರೆ ಕಮೆಂಟ್ ಅಲ್ಲಿ ಬರೆದು ತಿಳಿಸಿ. ಸೊ ಮೊದಲನೇ ಡೌಟ್ ಏನು ಅಂದ್ರೆ, ಹನುಮಂತು ಆ ಪವರ್ನ ಈ ಸಲ ತುಂಬಾ ತಪ್ಪು ಮಾಡಿ ಜೈಲ್ಗೆ ಹೋಗಿ ಬಂದಿರೋ ಭವ್ಯಗೌಡ ಅವ್ರಿಗೆ ಯಾಕೆ ಕೊಟ್ರು ಅಂತ. ಯಾಕಂದ್ರೆ ಭವ್ಯಗೌಡ ಅವ್ರಿಗೆ ಹೆಲ್ಪ್ ಮಾಡುವಂತವ್ರು, ಅವ್ರಿಗೆ ಬೇಕಾಗಿರೋ ತರ ಕಂಟ್ರೋಲ್ ಮಾಡೋ ಪವರ್ ಅವ್ರಿಗೆ ಸಿಕ್ಬಿಡುತ್ತೆ. ಸೊ ಮತ್ತೆ ಇದರಲ್ಲಿ ಬೇರೆಯವ್ರಿಗೆ ಅನ್ಯಾಯ ಆಗುತ್ತೆ. ಯಾಕಂದ್ರೆ ಬೇರೆಯವ್ರ ಡಿಸಿಷನ್ ಮೇಲೆ ಅವ್ರ ಆಟ ನಿರ್ಧಾರ ಆಗಿರುತ್ತೆ. ಈಗ ಫಸ್ಟ್ ಟಾಸ್ಕ್ ಅಲ್ಲಿ ಗೌತಮಿ, ರಜತ್, ಮೋಕ್ಷಿತನ ಸೆಲೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಗೌತಮಿ ಫಸ್ಟ್ ಔಟ್ ಆಗಿ 0 ಪಾಯಿಂಟ್ಸ್ ತಗೋತಾರೆ. ಇನ್ನು ರಜತ್, ಭವ್ಯ, ಮೋಕ್ಷಿತ ಉಳ್ಕೊಂಡಿದ್ದಾರೆ. ಏನೋ 10 ಜನ ಇದಾರೆ ಅನ್ನೋ ತರ ಮೋಕ್ಷಿತ ಭವ್ಯ ಹತ್ರ ಕೂತ್ಕೊಂಡು ನೆಕ್ಸ್ಟ್ ಯಾರು ಅಂತ ಕೇಳ್ತಾರೆ. ಸೊ ಇಬ್ರು ಸೇರಿ ರಜತ್ನ ಹೊರಗಾಕ್ತಾರೆ. ಆಮೇಲೆ ಮೋಕ್ಷಿತ ಈಸಿಯಾಗಿ ಗೆಲ್ಲೋ ಮ್ಯಾಚ್ ನ ಟೈ ವರ್ಗೂ ಯಾಕೆ ತಗೊಂಡ್ಬಂದ್ರು. ಆ ಟೈ ಬ್ರೇಕರ್ ಅಲ್ಲೂ ಮೋಕ್ಷಿತ ಈಸಿಯಾಗಿ ಗೆಲ್ಬೋದಿತ್ತು. ಲಾಸ್ಟ್ ಮಿನಿಟ್ ವರ್ಗೂ ಯಾಕಿದ್ರು, ಇದು ಒಂದು ಡೌಟ್ ಇದೆ ನನಗೆ. ಸೊ ಫೈನಲಿ ಮೋಕ್ಷಿತ ಗೆಲ್ತಾರೆ, ಭವ್ಯ ಸೆಕೆಂಡ್ ಪ್ಲೇಸ್. ಸೊ ಈ ಲೆವೆಲ್ ಅಲ್ಲಿ ಮೋಕ್ಷಿತ 100 ಪಾಯಿಂಟ್ಸ್, ಭವ್ಯ 50 ಪಾಯಿಂಟ್ಸ್, ರಜತ್ 25 ಪಾಯಿಂಟ್ ಅಲ್ಲಿ ಟಾಪ್ 3 ನಲ್ಲಿ ಇದ್ದಾರೆ. ಈಗ ಎರಡನೇ ಟಾಸ್ಕ್ ಗೆ ಮೋಕ್ಷಿತ ಡೈರೆಕ್ಟ್ ಕ್ವಾಲಿಫೈ ಆಗಿದ್ದಾರೆ. ಅವ್ರ ಜೊತೆ ಯಾರು ಆಡ್ಬೇಕು ಅಂತ ಮೋಕ್ಷಿತ ಡಿಸೈಡ್ ಮಾಡ್ತಾರೆ. ಈಗ ಇದು ಇಂಡಿವಿಜುವಲ್ ಟಾಸ್ಕ್, ಎಷ್ಟು ಗೇಮ್ಗಳು ಇದಾವೋ ಗೊತ್ತಿಲ್ಲ. ಅಷ್ಟ್ರಲ್ಲಿ ಮ್ಯಾಕ್ಸಿಮಮ್ ಪಾಯಿಂಟ್ ಗಳು ತಗೊಂಡು ಟಾಪ್ ಅಲ್ಲಿ ಇದ್ದು ಎಲಿಮಿನೇಷನ್ ಇಂದ ಪಾರ ಬಿಡ್ಬೇಕು. ಸೊ ಇಲ್ಲಿ ಮೋಕ್ಷಿತ ಸೆಲೆಕ್ಷನ್ ಬಗ್ಗೆ ಸಿಕ್ಕಾಪಟ್ಟೆ ಡೌಟ್ ಇದೆ ನನಗೆ. ಅವ್ರು ಹಿಂದೆನೇ ಇರೋ ಭವ್ಯಗೌಡ ಅವ್ರನ್ನ ಮತ್ತೆ ನೆಕ್ಸ್ಟ್ ಟಾಸ್ಕ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು. ಧನರಾಜನ್ ಸೆಲೆಕ್ಟ್ ಮಾಡ್ಕೊಂಡಿದ್ದು ಓಕೆ, ಅವ್ರನ್ನ ಹೊಡಿಬಹುದು ಅಂತ ಅವ್ರಿಗೆ ಅನ್ಸಿರ್ಬೋದು. ಸರ್ಪ್ರೈಸಿಂಗ್ ಅನ್ಸಿದ್ದು ಮಂಜು ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ. ಇದ್ರಲ್ಲಿ ಸರ್ಪ್ರೈಸಿಂಗ್ ಏನ್ ಅನಿಸ್ತು ಅಂದ್ರೆ, ಮಂಜು, ಧನರಾಜ್ 0 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ಟಾಪ್ 2 ನಲ್ಲಿರೋ ಮೋಕ್ಷಿತ ಭವ್ಯನ ಫಸ್ಟ್ ಹೊಡೆದ್ಬಿಟ್ಟು ಇವರು ನೆಕ್ಸ್ಟ್ ಪಾಯಿಂಟ್ಸ್ ತಗೊಳೋದ್ಬಿಟ್ಟು 0 ಪಾಯಿಂಟ್ಸ್ ಅಲ್ಲಿರೋ ಇವರಿಬ್ರೆ ಯಾಕೆ ಹೊಡೆದಾಡಿದ್ರು ಅನ್ನೋದು ನನ್ನ ಡೌಟ್. ಆಮೇಲೆ ಮಂಜು 0 ಪಾಯಿಂಟ್ಸ್ ಗೆ ಫಸ್ಟೇ ಔಟ್ ಆಗಿ ಹೋಗಿದ್ದು ದೊಡ್ಡ ಸರ್ಪ್ರೈಸಿಂಗ್. ಆಮೇಲೆ ಭವ್ಯ, ಮೋಕ್ಷಿತ ಸೇರಿ ಧನರಾಜ್ ಹೊರಗೆ ಕಳಿಸಿದ್ರು. ಅದ್ರಲ್ಲಿ ಏನು ಸರ್ಪ್ರೈಸ್ ಇರ್ಲಿಲ್ಲ. ಆಮೇಲೆ ಟಾಪ್ ಅಲ್ಲಿರೋ ಮೋಕ್ಷಿತ ಭವ್ಯಗೆ ಈಸಿಯಾಗಿ ಸರೆಂಡರ್ ಆಗ್ಬಿಟ್ರು. ಭವ್ಯ ಬ್ಯಾಗ್ ಬೀಳ್ಸೋಗ್ ಇಂಟೆನ್ಷನ್ ಅವರಲ್ಲಿ ಇರ್ಲಿಲ್ಲ. ಇನ್ನು ಭವ್ಯಾಗ್ ನನ್ನ ಬ್ಯಾಗ್ ಸಿಗ್ಲಿ ಅಂತ ನಿಧಾನ ಕೊಡ್ತಾ ಇದ್ರು. ಭವ್ಯ ನಗ್ನಗ್ತಾನೆ ಅವ್ರ ಬ್ಯಾಗ್ ಖಾಲಿ ಮಾಡಿ ಹೊರಗಡೆ ಕಳಿಸ್ಬಿಟ್ರು. ಇದು ಡೌಟ್ ಅನ್ಬೇಕಾ, ಇದೇನಾದ್ರು ಪ್ರೀ ಪ್ಲಾನ್ಡ್ ಅಂತ ಹೇಳ್ಬಾರ್ದಾ, ಇಲ್ಲ ತೀರಾ ಓಪನ್ ಆಗಿ ಗೊತ್ತಾಗ್ತಾ ಇದೆಯಾ ಎಲ್ಲ. ಈ ತರ ಡೌಟ್ಗಳು ಈ ಟಾಸ್ಕ್ ಅಲ್ಲಿ ಸಿಕ್ಕಾಪಟ್ಟೆ ಬಂದಿತ್ತು ನನಗೆ. ಸೊ ಈ ಟಾಸ್ಕ್ ಮುಗಿಯೋಷ್ಟರಲ್ಲಿ ಭವ್ಯ ಮತ್ತೆ ಮೋಕ್ಷಿತ 150 ಪಾಯಿಂಟ್ ತಗೊಂಡು ಟಾಪ್ ಅಲ್ಲಿ ಇದ್ದಾರೆ. 25 ಪಾಯಿಂಟ್ ತಗೊಂಡು ಸೆಕೆಂಡ್ ಪ್ಲೇಸ್ ಅಲ್ಲಿ ಧನರಾಜ್ ಮತ್ತೆ ರಜತ್ ಇದ್ದಾರೆ. ಸೊ ಮಿಗ್ದವರೆಲ್ಲ 0. ಈಗ ಭವ್ಯ ನೆಕ್ಸ್ಟ್ ಟಾಸ್ಕ್ ಆಡ್ತಾ ಇದ್ದಾರೆ. ಮೋಕ್ಷಿತ, ಧನರಾಜ್, ತ್ರಿವಿಕ್ರಮ್ನ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಫಸ್ಟ್ ಗೇಮ್ ಮುಗಿದಾಗ ತ್ರಿವಿಕ್ರಮ್ ಫಸ್ಟ್ ಪ್ಲೇಸ್ ಅಲ್ಲಿ ಬಂದ್ರು. 100 ಪಾಯಿಂಟ್ಸ್ ಪ್ಲಸ್ ನೆಕ್ಸ್ಟ್ ಗೇಮ್ ಆಡೋ ಪವರ್ ಸಿಕ್ತ ಅವ್ರಿಗೆ. ಧನರಾಜ್ ಸೆಕೆಂಡ್, ಭವ್ಯ ಥರ್ಡ್ ಬಂದಿದ್ರು. ಸೊ ಈ ರಿಸಲ್ಟ್ ಪ್ರಕಾರ ನೋಡ್ಕೊಂಡ್ರೆ ಭವ್ಯ, ಮೋಕ್ಷಿತ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ 150. ನೆಕ್ಸ್ಟ್ ಗೇಮ್ ಆಡೋ ಪವರ್ ಪ್ಲಸ್ 100 ಪಾಯಿಂಟ್ ತಗೊಂಡು ತ್ರಿವಿಕ್ರಮ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಇನ್ನು ಧನರಾಜ್ 50 ಪಾಯಿಂಟ್ ತಗೊಂಡು ಥರ್ಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಇಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ನಡೆಯುತ್ತೆ. ಈ ಸೀಸನ್ ಅಲ್ಲಿ ಯಾವತ್ತು ಬಿಗ್ ಬಾಸ್ ಎಂಟರ್ ಆಗಿ ರೀಸ್ಟಾರ್ಟ್ ಮಾಡಿಲ್ಲ ಗೇಮ್ ನ. ಸೊ ಇಲ್ಲಿ ರೀಸ್ಟಾರ್ಟ್ ಮಾಡಿಸ್ತಾರೆ. ಆ ರೀಸ್ಟಾರ್ಟ್ ಆದ್ಮೇಲೆ ಗೇಮ್ ರಿಸಲ್ಟ್ ಏನ್ ಗೊತ್ತಾ, ಧನರಾಜ್ ಫಸ್ಟ್ ಪ್ಲೇಸ್ ಬಂದಿರ್ತಾರೆ. ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಿದ್ದು ತ್ರಿವಿಕ್ರಮ್ ಥರ್ಡ್ ಬರ್ತಾರೆ. ಥರ್ಡ್ ಪ್ಲೇಸ್ ಅಲ್ಲಿ ಇದ್ದಿದ್ದು ಭವ್ಯ ಸೆಕೆಂಡ್ ಬರ್ತಾರೆ. ಸೊ ಈ ರಿಸಲ್ಟ್ ಪ್ರಕಾರ ನೋಡಿದಾಗ ಲೀಡರ್ ಬೋರ್ಡ್ ಅಲ್ಲಿ 200 ಪಾಯಿಂಟ್ ತಗೊಂಡು ಭವ್ಯ ಟಾಪ್ ಮೋಸ್ಟ್ ಅಲ್ಲಿ ಇರ್ತಾರೆ. 150 ಪಾಯಿಂಟ್ ತಗೊಂಡಿರೋ ಮೋಕ್ಷಿತ ಸೆಕೆಂಡ್, 125 ಪಾಯಿಂಟ್ ತಗೊಂಡು ಧನರಾಜ್ ಥರ್ಡ್ ಪ್ಲೇಸ್. ಪ್ಲಸ್ ಧನರಾಜ್ಗೆ ನೆಕ್ಸ್ಟ್ ಗೇಮ್ ಆಡೋ ಪವರ್. ತ್ರಿವಿಕ್ರಮ್ 25 ಪಾಯಿಂಟ್. ಇದ್ರಲ್ಲಿ ಡೌಟ್ ಇತ್ತು ನನಗೆ, ಬಿಗ್ ಬಾಸ್ ಯಾವತ್ತೂ ಗೇಮ್ ಆಡ್ಸಿರಲಿಲ್ಲ, ಯಾಕೆ ಬಂದು ರೀಸ್ಟಾರ್ಟ್ ಮಾಡ್ಸಿದ್ರು ಅಂತ ಡೌಟ್ ಇತ್ತು. ರೀಸ್ಟಾರ್ಟ್ ಮಾಡಿಸಾದ್ಮೇಲೆ ಬಂದಿದ್ದ ರಿಸಲ್ಟ್ ಮೇಲೆ ಲೀಡರ್ ಬೋರ್ಡ್ ನೋಡಿದಾಗ ಡೌಟ್ ನನಗಂತೂ ಕ್ಲಿಯರ್ ಆಗಿದೆ. ಸೊ ನೀವು ಎಪಿಸೋಡ್ ಫುಲ್ ನೋಡಿರ್ತೀರಾ, ನಿಮ್ಗೆ ಯಾವ ತರ ಡೌಟ್ ಬಂತು, ಯಾರ್ಯಾರು ಆಡಿದ ರೀತಿ ಸರ್ಪ್ರೈಸಿಂಗ್ ಅನಿಸ್ತು, ಯಾವ ಡಿಸಿಷನ್ಗಳು ತುಂಬಾ ಡೌಟ್ಫುಲ್ ಆಗಿದ್ವು, ಕಮೆಂಟ್ ಅಲ್ಲಿ ಬರ್ದು ತಿಳಿಸಿ. ಪರವಾಗಿಲ್ಲ, ರಿವ್ಯೂ ಚೆನ್ನಾಗೇ ಇತ್ತು, ಸಪೋರ್ಟ್ ಮಾಡೋಣ ಅಂತ ಅನ್ಕೊಂಡ್ರೆ ಥ್ಯಾಂಕ್ಸ್ ಬಟನ್ ಇದ್ದೇ ಇದೆ, ಒಂದ್ಸಲ ಪ್ರೆಸ್ ಮಾಡ್ಬಿಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.